ಇವಾಗ ತಾನೇ ಬಂದಿದೆಯಲ್ವ ಚಿನ್ನಪ್ಪಿ, ಇವಾಗ ಅದನ್ನೆಲ್ಲ ಚಾಟ್ಸ್ ತಿಂತ ಕುತ್ಕೊಳಕ್ಕಾಗಲ್ಲ ಬಾಯಿಲಿ. ಇವಾಗ ಅವರು ಒಂದೇ ಸಲ ಒಂದಷ್ಟು ಜನ ಬಂದು ಕೆಲಸ ಮಾಡ್ತಾರೆ ಮಗ. ಒಂದಷ್ಟು ಜನ ಬಂದು ಒಂದೇ ಸಲ ಕೆಲಸ ಮಾಡ್ತಾರೆ. ನಿನ್ನೆ ಒಂದು 10 ಜನ ಬಂದು ಫುಲ್ ಎಲ್ಲ ಗುಂಡಿ ಲೆವೆಲ್ ಮಾಡಿಬಿಟ್ಟು ಕಂಬಿನ ತಂದು ಹಾಕ್ಬಿಟ್ರು ಎಲ್ಲ ಮಾಡಿ. ಕರೆಕ್ಟಾಗಿ ಹಾಕು. ಇಲ್ಲಿ ನಾನು ಸೀಸರ್ ಇಟ್ಟಿನ ಅಪ್ಪ ತಗೋತಂತ ಹಂಗಿಡ್ಬೇಡ ಚಿನ್ನಪ್ಪಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಎತ್ಕೊಂಡು ಎಲ್ಲ ಹಂಗೆ ಜೋಡಿಸ್ಕೊಂಡು ಅದು ಹಂಗಿಡು ಹಿಂಗೆ. ಆಮೇಲೆ ಅಚ್ಚು ಒರೆಸ್ತಾನೆ ಈ ಥರ ನೀಟಾಗಿ. ಲಪ್ಪನ ಇಟ್ಕೋಚು. ಹಾಂ, ಅದೇ ಕಿತ್ತಿಲ್ವಲ್ಲ ನೀನು, ಅದಕ್ಕೆ ಸಿಸರಲ್ಲಿ ಕಟ್ ಮಾಡ್ತಾ ಐತಾನೆ. ಇಲ್ಲೊಂದು ಸಿಸರ್ ಇಟ್ಟಿದ್ನಲ್ಲ ತಗೊಂಡ. ಈ ಥರ ಶೀತದ ಗಾಳಿ, ಶೀತದ್ದು ಇದು ಬತ್ತೈತೆ. ನಿಮ್ಗೇನು ಫೀಲ್ ಆಯ್ತಲ್ವ ಅಚ್ಚು? ಅದಕ್ಕೆ ಎಷ್ಟು ಕೌಚ್ಕೊಂಡು ಬಂದಿರೋದು. ಸಾಕ್ಸ್ ಹಾಕೊಂಡಿದ್ದು ಕಾಲಿಗೆ ಚಳಿ ಐತೈತೆ. ಅಯ್ಯಪ್ಪ, ನನಗಂತೂ ಸಿಕ್ಕಾಪಟ್ಟೆ ಹೆವಿ ಚಿನ್ನಪ್ಪಿ. ನೀನು ದಯವಿಟ್ಟು ಮಡಿಸ್ಬೇಡ ಚಿನ್ನಪ್ಪಿ ಆ ಥರ. ನೀನು ಹಾಕೋಬರ್ಬೇಕಾಯ್ತ ನಾವು. ಅಪ್ಪನ ಕೊಡೋದನ್ನ ಅಪ್ಪನ ಹತ್ರ ಇಸ್ಕೊಂಡು ಅಲ್ಲಿ ಎತ್ಕೊ ಅದನ್ನ ಫಸ್ಟು. ಅಲ್ಲಿಗೆ ಬಿದ್ದಿರೋದು 3 ಅಲ್ಲೇ ಎತ್ಕೊಳ್ಳೋ ಫಸ್ಟು ನೀನು. ಹಾಕೋ ಆ ಕಡೆ ಇದ್ದಾವ ಹಾಕೋಲ್ಲ, ಅಲ್ಲೆಲ್ಲ ಬಿದ್ದಿರೋದು ಹಾಕ್ಬೇಕ. ಒಂದು ದೊಡ್ಡ ಪಿಂಕ್ ಕಲರ್ ಟೋಪಿ ಇತ್ತಲ್ಲ, ಅದನ್ನ ತಗೋಬಂದೆ. ಏನೇ ಇದು ಚಿನ್ನಪ್ಪಿ? ಓಮ್ ಅಂತ ಸಿಗ್ತಾ ಹೆಂಗೆ? ಅಲ್ಲಿ ಹೊಸ ಮನೆ ಕಟ್ತಿದ್ರ, ಅಲ್ಲಿ ಗೇಟ್ ಹತ್ರ ಇದು ಸೈಡಿಗೆ ಇಕ್ಕಿದ್ರು ಬಿಸಾಕೋಣ ಅಂತ. ನಾನು ಕಬೋರ್ಡಲ್ಲಿ ದೊಡ್ಡ ಪಿಂಕ್ ಕಲರ್ ಟೋಪಿ ಇತ್ತಲ್ಲ, ಎತ್ಕೋವ ಅದನ್ನ. ಇನ್ನೂ ಬೇಕಾ ನಿಂಗೆ ಚಳಿಗೆ ಟೋಪಿ? ನಿಂಗೆ ಒಳಗಡೆಗೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೋ, ಅಲ್ಲಿರೋ ಎತ್ಕೊಂಡು ಜೋಡಿಸ್ಕೊಳ್ಳೋ. ಆಮೇಲೆಲ್ಲ ನೊರ್ಸೆ ಎತ್ತಿಡೋಣ. ಮೇಲ್ಗಡೆಗೆಲ್ಲ ಅಪ್ಕೊಂಡವಲ್ಲ, ಈ ಕಡೆ ಎಲ್ಲ ಕಟ್ ಮಾಡ್ತಾನೆ ಬೆಳೆಯೋದಿವು. ಮೇಲ್ಗಡೆ ಇರೋ ತುತ್ತುದಿಲ್ಲರವೆಲ್ಲ ಕಟ್ ಮಾಡ್ಕೊ ಫಸ್ಟು, ಕೆಳಗಡೆ ಇಟ್ಕೋಕ್ಕಿಂತ. ನೀಟಾಗಿ ಒರೆಸೋ ಚಿನ್ನಪ್ಪಿ. ಒಂದು ಕಡೆ ಸೈಡಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇಲ್ವಾ ಇವು? 1 2 3 4 5 ಒಂದೊಂದು ಕಡೆಗೆ ಹಿಂಗೆ ಮಾಡಿಡೋಣ ಒರೆಸ್ಬಿಟ್ಟು. 10 ಕೌಂಟ್ ಮಾಡ್ದಾ? 6 ಆಯ್ತು ನಂದು. ಇದೇ 7th. ಸರಿ, ಬೇಗ ಮಾಡಿ. ಯಾರು ಫಾಸ್ಟಾಗಿ ಮಾಡ್ತೀರಾ ನೋಡೋಣ. ಟೋಟಲಾಗಿ ಈಗ ಜೋಡಿಸ್ತಾವಲ್ವಾ? ಬಿಡು, ಆಯಿತು. ಇದೊಂದು ಕೆಲಸ. ಇವತ್ತು ಬೆಳಗಿನ ಜಾವನೇ ಇಷ್ಟು ಬೇಗ ಎದ್ದು, ಆ್ಯಕ್ಚುಲಿ ನಾವೆದ್ದಾಗ 3 ಗಂಟೆ, 1 ಅವರ್ ಆಗಿದೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ. ಹನುಮಾನ್ ಜಯಂತಿ ಇರೋದ್ರಿಂದ ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಬನ್ನಿ, ಟೈಮ್ ಆಗುತ್ತೆ ಅಂತ ಬೇಗ ಹೊರಡ್ತಿದ್ದೀವಿ. ಏಕೆಂದರೆ ರಿಟರ್ನ್ ಬೇರೆ ಬರಬೇಕಲ್ಲ, ಅದಕ್ಕೆ ಪೂಜೆ ಎಲ್ಲ ಆಯಿತು. ಹೋಗೋಣ. ಇಷ್ಟು ಕೊರಿಯ ಚಳಿಲಿ ಅಪ್ಪ ಸ್ವಾಮಿ, ಮಕ್ಕಳೆಲ್ಲ ಹೋಗಿದ್ದಾರೆ ಕೆಳಗಡೆ. ಇಷ್ಟು ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ, ಹೆವಿ ಚಳಿ. ಮಕ್ಕಳೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ. ಮನೆಯವ್ರು ಕೊನೆಗೆ ನಮ್ದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಅಂದರೆ ಈ ತಿಂಗಳಂತೂ ನಮ್ಮ ಮನೆಯವ್ರಂತೂ ವಾರನೂ ಹೋದಂಗಾಗೈತೆ ಆ ಫಂಕ್ಷನ್ಸ್ಗಳು ಕಾರ್ತಿಕ್ ಮಾಸದಲ್ಲಿ. ನಮ್ದಂತೂ ಸೇಮ್
ಗೃಹ ಪ್ರವೇಶ, ಮದ್ವೆ, ಮನೆ ದೇವರು. ಹೋದ್ ವಾರ ನಮ್ಮ ಮನೆಯವರು ಹೋಗಿದ್ ಬಂದವ್ರೆ. ನಾನು ಇವತ್ತು ಮತ್ತೆ ಅಂದ್ರೆ ಕಂಟಿನ್ಯೂಸ್ ಆಗೈತೆ ನೋಡೋಣ. ಖುಷಿ ಐತೆ ಅಂದ್ರಪ್ಪ ಹೋಗಕ್ಕೆ. ಒಟ್ನಲ್ಲಿ ಈ ಟೈಮಲ್ಲಿ ರಶ್ ಏನಿರಲ್ಲ, ಫ್ರೀ ಇರ್ಬೋದು, ಟ್ರೈನ್ ಮಲ್ಕೊಂಡು ಹೋಗ್ಬೋದು. ಬಟ್ ಈಗ ಮತ್ತೆ ಗಾಡಿ ಕಾರು ಏನಾರು ತಗೊಂಡೋದ್ರೂ ಸುಮ್ಮನೆ ಅದು ಅನ್ನೆಸರಿನೇ. ಅವ್ರು ರಿಟರ್ನ್ ಹೋಗಿದ್ದು ಬರೋದ್ರಿಂದ ಮತ್ತೆ ಮತ್ತೆ ಹೆವಿ ಹಿಂಸೆನೂ ಅಂದ್ಬಿಟ್ಟು ಇದೆ ಟ್ರಾವೆಲ್ ಮಾಡೋಕ್ಕೆ. ಈಗ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಹೋದ್ರೆ ನಮ್ಮನೆ ರಂಗೂನು ನನ್ನನ್ನು ಒಬ್ಳನ್ನೇ ಕಳ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡವ್ರೆ, ನೀನು ಹೋಗಿದ್ದು ಬರ್ತೀಯ ಅಂತ. ನಾನಂತ ಅಂದರೆ ಮೇಲ್ಕೋಟೆಗೆ ಅಂದರೆ ಅಟ್ಲೀಸ್ಟ್ ಬಸ್ ಒಂದೇ ಐತೆ, ಹೋಗಿದ್ದು ರಿಟರ್ನ್ ಬರೋ ಥರ ಏನಾದ್ರು ಇರುತ್ತೆ. ಇಲ್ಲಿ ಬಸ್ ಕನ್ವೀನಿಯೆಂಟ್ ಇಲ್ವಾ, ಅವ್ರನ್ನ ಮತ್ತೆ ಬೆಗ್ಗರ್ ಥರ ಮಾಡ್ಕೊಳಕ್ಕಾಗಲ್ಲ. ಎಲ್ಲರಿಗೂ ಪ್ಲೇಸ್ ಸಿಕ್ಕೈತೆ ಮಲ್ಕೊಳ್ಳೋಷ್ಟೇ. ಇವಾಗ ತಾನೇ ಬಂದಿದೆಯಲ್ವ ಚಿನ್ನಪ್ಪಿ, ಇವಾಗ ಅದನ್ನೆಲ್ಲ ಚಾಟ್ಸ್ ತಿಂತ ಕುತ್ಕೊಳಕ್ಕಾಗಲ್ಲ ಬಾಯಿಲಿ. ಇವಾಗ ಬಂದಿರೋದು ನಾವು ಹೂ ತಗೊಳಕ್ಕೆ ಅಂತ ತಾನೇ. ಅಚ್ಚು ಅಲ್ಲೋಗೋ, ಅಲ್ಲಿ ಬ್ಯಾಗ್ ಇಟ್ರ ಹತ್ರ ಕುತ್ಕೋ. ನಾನು ಇಲ್ವಾ ಇಲ್ಲೇ? ಇಲ್ಲೇನು ಸಾಮಾನು ತಗೋಬಾರ್ದು ಅಲ್ವಾ ನಿನಗೆ? ನಿಜವಾಗ್ಲೂ ನೀವು ನೋಡಿಲ್ಲ ಅಲ್ವಾ ಯಾವತ್ತೂ? ಇವಾಗ ಒಂದೊಂದು ಸಾಕು, ಆಮೇಲೆ ನಂಗೆ ಇದು ಬೇಡ, ನನಗೆ ಇದನ್ನಿಲ್ವಾ? ಇದು ಚಾಕ್ಲೇಟೆಯಾ? ಸೆಂಟ್ರಲ್ ಫ್ರೆಶ್ ಚಿಕ್ಕಪ್ಪಂಗೆ ಒಂದು ಕೊಡ್ಲಾ? ತಗೋಸ್ರಿ ನಿಂಗೆ ಬ್ಲೂನೇ, ನನಗೆ ಸ್ಟ್ರಾಬೆರಿನೇ ಕೊಡು. ಆ ಕಡೆ ಹೋಗಿ ಹೇಳ್ತೀನಿ. ಅಂತೂ ಇಂತೂ ಫೈನಲಿ ಶಾಪಿಂಗ್ ಮಾಡಿಕೊಂಡು ಊರಿಗೆ ಹೋಗ್ಬೇಕು. ಇದ್ರೊಳಿಕೆ ಹಾಕಿ ಇಟ್ಬಿಟ್ಟು ಹಾಕಿ ಒಂದ್ರೊಳಿಕೆ ಎಲೆ ಕವರ್ ಬ್ಯಾಗ್ ಒಳಿಕೆ ಅಲ್ಲೇ ಎಲ್ಲ ಅಲ್ಲೇ ಕುತ್ಕೊಬಿಡಿ. ಅಪ್ಪ ಕುತ್ಕೊಳ್ಳೋದು ಬನ್ನಿ ಇಂದೆಗೆ. ತಿಂಡಿ ತಿನ್ಕೊಬಿಡಿ, ಈಗ ತಿಂಡಿ ತಿನ್ಕೊಬಿಟ್ಟು ದೇವಸ್ಥಾನ ತೊಳೆಯಕ್ಕೆ ಹೋಗ್ಬಿಡ್ರಿ. ಮಂಜಿಂದ ನಿಮ್ದ ಇದು ಕಿವಿಗೆ ಹಾಕೊಳ್ಳೋದು. ಇವಾಗ ದೇವ್ರ ಮನೆಗೆಲ್ಲ ಸಾಮಾನ್ದೆಲ್ಲ ತೆಗೆದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಕಳ್ಸಕ್ಕೆಲ್ಲ ನಾನು ರೆಡಿ ಮಾಡ್ತೀನಿ. ಖಾರದ ಪುಡಿ ಅಷ್ಟೇ ಅಲ್ವಾ ನಿಮಗೆ ಇದಕ್ಕೆ? ಏನು ಬೇಯಿಸ್ಕೊಂಡು ಖಾರದ ಪುಡಿ ಉರ್ಗಡ್ಲೆ ಅಂತ ಇದಕ್ಕೆ ಏನು ತೊಗೊಂಡೋಗ್ಬೇಕು ಅಲ್ಲಿಗೆ? ತುಪ್ಪ ಕಾಯಿಸಿಲ್ಲ, ಅಕ್ಕಿ ತುಪ್ಪ ತಗೊಂಡೋಗೋಣ. ಒಂದು ಲೋಟ ಕಳ್ಕೊಂಡು ನನ್ನ ಕರೆಂಟ್ ಹೋಗಿದ್ದದ. ಇದೇನು ಇದನ್ನೇ ಹಾಕಿಲ್ಲ ಇವರು. ಮ್ಯೂಸಿಕಾ? ಏ ಬಾ, ಇಲ್ಲೇ ತಗೋಬತ್ತಾ ಇದೀವಿ ಬಾ, ತುಪ್ಪ ತಗೋಬತ್ತೀವಿ ಬಾರೋ ಸ್ವಾಮಿ. ನಾವೇ
ನಕ್ತೋಕಾಯ ಭೂತಾನಂ ದೂತಾಯ ಮಂಗಳಂಗೇನ ರೂಪಾಯ ಮಾನಸರೂಪಿಣಿ ಪ್ರಣಮಾರ್ಥಸ್ವರೂಪಾನುರೂಪಾಯ ಮಂಗಳಂ ಓಂ ನೈತದಾನ ಸಮರ್ಪೇ ದಾನಂದಯತ್ವೇ ನಕ್ತೋಕಾಯ ಭೂತಾನಂ ದೂತಾಯ ಮಂಗಳಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಮಲಾಕಾಂತಂ ತ್ರೈಲೋಕ್ಯಮಂಗಳಂ ಕುರು ಮಾತಾ ವೇದಾ ಸಮಸ್ತ ಮುಟ್ಬಾರ್ದಂತೆ ಸುಮ್ಮನಿರೋ ಹೆಂಗೆ ಮುಟ್ತಿದ್ದಿ ಗುದ್ತಾ ಇದ್ದಿ. ಮಾತಾ ವೇದಾ ಸಮಸ್ತ ಪ್ರಭಾತಂ ತನ್ನೋ ಅನ್ಮತ್ ಪ್ರಚೋದಯಾತ್. ಮಂಜುನಾಥನೇಂದ್ರಗಣೇಶ್ವರೇ ಜಾನಕೀರಸಮರ್ಥಾಯ ವಿಠಲಾಯ ಮಂಗಳಂ ಮಂಗಳಂಗೇಂದ್ರರೂಪಾಯ ಮಾರ್ತರೂಪಾಯ ಚು ಕೈ ಮುಖ ಹಿಂದಿ ಕದ ಕೂತ್ಕೊಳ್ಳೋ ಒಂದು ನಿಮಿಷ ಕೂತ್ಕೊಳ್ಳೋ. ನೀನು ಹಿಂದಿ ಕದಂಗೆ ಕೂತ್ಕೋ. ನಾನು ನವ್ಯ ಹಿಂದಿ ಕದಂಗೆ ಕೂತ್ಕೋ. ನಾವಿಷ್ಟೇ ಜನ ಬೇರೆ ಹಿಂದಿ ಕದಂಗೆ ಕೂತ್ಕೋ. ಹೋಗಿದ್ದಾರೆ ವರುಣನ ಮುಂದೆ ಕೂತ್ಕೋ. ವರುಣನ ಮುಂದೆ ಕೂತ್ಕೋ. ಸುಪ್ರಭಾತಂ ಚಂದ್ರಮಂಡಲಂ ಕೃಷ್ಣಾವೃಕ್ಷಿತಂ ನಾರಾಯಣಂ ನಮಸ್ಕೃತಂ ನಾರಾಯಣಂ ನಮಸ್ಕೃತಂ ರೂಪಾಯ ಮಾತಾ ಪಿತಾ ಸಮಸ್ತಮದಕೈಟವಾರಕ್ಷೋದಾನಶ್ರೀ ವೆಂಕಟೇಶ್ವರದೋನೋದಯ ತವ ಸುಪ್ರಭಾತಂ ಅರವಿಂದಲೋಚನ ಚಂದ್ರಮಂಡಲಂ ಆವೃಕ್ಷಿತಂ ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನಾರಾಯಣಶ್ಚ ಯೋನಿಷ್ಠನಶ್ಚಿತವರಾಮಜಿತೇಂದ್ರಿಯಂ ದಿನತಾಮರಿಷ್ಟಂ ತವ ಸುಪ್ರಭಾತಂ ಅರವಿಂದಲೋಚನ ನಾರಾಯಣಂ ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ಉವಾಚ ಆತ ಅಂಜನಾಥನಂದರವನಿಶ್ರೇತೆ ಜಾನಕೀಲಕ್ಷಮಸ್ತವಾಯ ಪುತ್ರಾಯ ಮಂಗಳಂಗೇಂದ್ರರೂಪಾಯ ಮಾರ್ತರೂಪಿಣಿ ಪ್ರಮಾರ್ತರೂಪಾಯ ಮಂಗಳಂ ಸಹಸ್ರಹಸ್ರಾಧ್ಯಾರಿಕಾಧ್ಯಾರಷ್ಟಂ ವಿಘ್ನಮಿದಂ ಚೇತಸಂ ಸತ್ಯಂ ತಮಾಶ್ರಯ ಓಂ ನಮೋ ದೇವಾಯಲಿಂ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ವಿನಾಯ ವಿಘ್ನಶಿವಾಯ ಉಚ್ಚಾದೇಹಿ ತನ್ನೋ ಹನುಮತ್ ಪ್ರಚೋದಯಾತ್ ಮಂಜುನಾಥನಂದರ ಗಣೇಶ್ವರೇ ಜಾನಕೀಲ ಸಮರ್ಥವಾಯ ಚೆನ್ನಾಗಿ ಸಿಕ್ಕತ್ತ ಏನಾಗೋದಿಲ್ಲ ಮನೆ ಚಿಕ್ಕಪ್ಪ ನೀನು ಹಾಕೊಂಡೆ? ಹಾಂ ಆಯ್ತು ಅಕ್ಕ ನೀನು ಇಸ್ಕೊಂಡ ನಮ್ಮ ಅತ್ತೆಗೆ ಚಿಕ್ಕಪ್ಪ ನೀನು ಹಾಕೊಂಡೆ? ಅನಿಶು ಬಂದೇನು ಅವಳು ಏನೋ ಸುಮ್ಮನೆ. ಅದು ಕೊಡೋದಿಲ್ವಾ ಇಲ್ಲ ಇಲ್ಲಿ ದೇವಸ್ಥಾನ ಹೋಗಿದ್ದೀವಿ. ಅಂತ ಕೇಳ್ತಾ ಇದ್ರು ಅಮ್ಮ ದೇವ್ರ ಹತ್ರ ಏನಾದ್ರು ಕೊಡ್ತೀನಿ ಶುಕ್ರವಾರ ಆದ್ಮೇಲೆ ಎಲ್ಲ ಕೊಡು. ಅಲ್ಲ ಅದನ್ನ ಮೊದಲು ಇದು ಜಾಸ್ತಿ ಮಾಡ್ಕೊಂಡು ಎಲ್ಲ ಬಸ್ಕೋಬೇಕಾಯ್ತು ಅಂತ ನಾವು ಕೇಳ್ಬಿಟ್ಟು ಹಾಕಿಸ್ತೀನಿ. ಮೊದಲು ಹಂಗೆ ಮಾಡೋದು. ಫೋನಲ್ಲಿ ಮಾಡ್ಬಿಟ್ಟು ಎಲೆ ರೆಡಿ ಮಾಡ್ಕೊಟ್ರೆ ಒಂದು ಬಾಳ ಎಲೆ ಹಾರನ ಬರೀ ಚಿಕ್ಕದಲ್ವಾ? ಆ ಥರ ಹಿಂಗೊಂದು ಹಂಗ ಹಾಕೋದು ಹಿಂಗೆ ಎಲೆ ಥರನೇ ಪೋಣಿಸ್ಬೋದು ಬಿಡಿ. ಕೊಟ್ಟಿದ್ದಲ್ಲ ನೀವು ಎಲ್ಲ ಇದ್ರಿ ನೆನಪಾಯ್ತು. ಎಲೆ ಥರನೇ ಹಿಂಗೆ ಹಚ್ತಾರಲ್ಲಿ ಮಾಮೂಲಿ ಮಾಡ್ಬೋದು ಹಂಗೆ ಬಿಡಿ ಮಾಡ್ಬೋದು. ಅವ್ರು ಮಾಡ್ಕೊಟ್ರೆ ನೀವು ಅವ್ರು ಇದು ಮಾಡ್ತಾರೆ ಪಾತ್ರೆಗಳ
ಯಾವ ಕರ್ದ ತಟ್ಟೆ ಎತ್ಕೊಂಡು ಹೊಂಟೋಗ್ಬಿಡ್ತಾರ. ಅಯ್ಯೋ ಕೇಳ್ತೀನಿ ತಡಿಯಪ್ಪ, ಎಲ್ಲರೂ ಒಂಥರ ಮಾತಾಡ್ತಾರೆ. ಅಂತದೆ ಅದಕ್ಕೆ ಏನ ನೋಡ್ದೆ ಏ ಅದ್ರ ಮೇಲೆಲ್ಲ ತುಣಿ ಬಡಿ ಅಲ್ಲೆಲ್ಲ ಇದಾಗುತ್ತೆ ಹೇಳಿದೆ. ಈ ಕಡೆ ಸೈಡಿಂದ ಬನ್ನಿ, ಈ ಕಡೆ ಸೈಡಿಂದ ಬಪ್ಪ. ರಂಗಲ್ಲ ಹೋಯ್ತು ಬಂದಾಳೆ ಕೂರಂಕ ಹಾಕಿತ್ತಲ್ಲ, ಎರಡು ಹಾಕಿದ್ರೆ ಅದಕ್ಕೆ ಹಾಕಿಲ್ಲ. ಒಳಗಡೆ ಇದಕ್ಕ ಅಲ್ಲೇ ಎಲ್ಲಿಗೆ ಹಾಕಕ್ಕವ ಅಲ್ಲಿ ತರ್ಸಲ್ಕ ಸೋಲ್ಸಿಂಗಿರಿ ಇದಕ್ಕೆ ಹಾಕ್ಬೇಡಮ್ಮ. ಇನ್ನೂ ಆಯ್ತಲ್ಲ ಕುಂಕುಮ ಬೆಣ್ಣೆ ಇದೆಯಾ ಅದೆಲ್ಲ ಹಾಕ್ತೀವಿ ಒಂದು ಬಾ ನಮಸ್ಕಾರ ಮಾಡ್ಕೊಂಡು ಮಾಡಿ ಪೂಜೆ ಮಾಡಿ. ಇಬ್ರು ಒಂದೇ ಕೈ ಮಾಡಿ. ಇಬ್ರು ಇಟ್ಕೊಳ್ಳಿ, ಹಂಗೆ ಹಣ್ಣನ್ ಕೈ ಇಟ್ಕೊಳ್ಳೋ. ಸುಮ್ಮನೆ ಒಂದೇ ಸಲ ಮಾಡು. ಹಾಕಪ್ಪ ಎಣ್ಣೆ. ನಿಧಾನಕ್ಕೆ ಮಾಡು ಸಾಕು. ನಾನು ವರುಣ ಇದ್ರೊಳಿಕೆ ಇಟ್ಕೋ ಇದನ್ನ. ಅಮ್ಮ ಅಲ್ಲಿ ಅಡುಗೆ ನಡೀತದೆ. ಒಂದು ನಿಮಿಷ ಬಟ್ಟೆ ತಗೊಳ್ಳಿ. ಮಂಜಣ್ಣ ಹೋಗಪ್ಪ ಆಯ್ತು. ಕ್ಯಾಮ್ರಾ ತಗೊಳ್ಳು. ಫೋಟೋ ತಗೊಂಡ ನಿನ್ ಫೋಟೋ ತಗೋತೀವಿ ತಗೊಂಡೇನೋ ಪೂಜೆ ಮಾಡೋ ಅದನ್ನ ಬೆಳಿಗ್ಗೆ ಹಾಕಿ. ಏಯ್ ಇಬ್ರು ಮಾಡಿದ್ರಿ ತಾನೆ. ನೀನು ಪೂಜೆ ಮಾಡು ಮನೋಗೆ. ಕರ್ಪೂರ ಹಾಕೊಂಡು ಅವ್ವ ಅಲ್ಲೇ ಇತ್ತ ಮನೇಲಿ. ಏ ಗಂಗು ಕೊಡಿ. ಹೊಸ ಇಂಟ್ರೊಡಕ್ಷನ್ ರಿತೀಶ್ ರಾಜ್ ಅವ್ರಿಗೆ ಶುಭಾಶಯಗಳು. ನಿಮ್ಮ ಕನಸೆಲ್ಲ ನನ್ಸಾಗ್ಲಿ, ಇಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಶಸ್ಸು ತುಂಬಿರ್ಲಿ, ಸದಾ ಸನ್ಮುಖವಾಗಿರಿ. ಮತ್ತೆ ಗಂಗು ಫಿಲಮ್ ಇಟ್ಟಾದ್ಮೇಲೆ ನಾವೆಲ್ಲ ಹಂಗಾದ್ರೆ ಗಂಗು ನಮ್ ಗಂಗು ಅಂತ ಓಡೋಗ. ಅವ್ನ ಹಿಂದೆ ಕಾಲ್ ಚಿಟ್ಟು ಕೇಳ್ಬೇಕು ನವ್ಯಾಗ ನಾವು. ಗಂಗು ಯಾರು ಅಂತ ನಂಗೆ ಗೊತ್ತಿಲ್ಲ. ಐ ಆಮ್ ರಿತೀಶ್ ರಾಜ್ ಅಂತಾನೆ. ಇಲ್ಲ ಐಟಮ್ ಎಲ್ಲ ಯಾರು ಎತ್ಕೊಳ್ಳೋದು? ನವ್ಯಾ ಕರೆಕ್ಟಾಗಿ ಇಟ್ಕೊಂಡು ಬಾ. ಶ್ರೀಮತಿ ಎಲ್ಲ ಪೂಜೆ ಮಾಡೋದು ಯಾವಾಗ ಎತ್ಕೊತೀರಾ? ಅದು ತಪ್ಪು. ಯಾಕೆಂದ್ರೆ ನಾನು ಇಟ್ಕೋಕೆ ನೀವು ಮಾಡಬೇಕು. ಏನೇ ಐಟಮ್ ಮಾಡಿದ್ರು ನೀವು ಮಾಡಿ ಒಲೆ ಹಚ್ಚಿ ಎಂಡಿಗೆ ಐಟಮ್ ಆದಮೇಲೆ ಒಲೆ ಮೇಲೆ ಐಟಮ್ ಇಡಬೇಕು. ನೀವು ಮಾಡಿದ್ದು ಒಂದೊಂದು ಸ್ಪೂನ್ ಅಷ್ಟು ಒಲೆ ಮೇಲೆ ಹಾಕ್ಬಿಟ್ಟು ಆಮೇಲೆ ಕೆಳಗಿಳಿಸ್ಬೇಕು. ಪಿಲ್ಲರ್ ಆಗ್ತವ್ರಿ ಮಗ. ಅವರು ಒಂದೇ ಸಲ ಒಂದಷ್ಟು ಜನ ಬಂದು ಕೆಲಸ ಮಾಡ್ತಾರೆ ಮಗ.
ಒಂದಷ್ಟು ಜನ ಬಂದು ಒಂದೇ ಸಲ ಕೆಲಸ ಮಾಡ್ತಾರೆ. ನಿನ್ನೆ 10 ಜನ ಬಂದು ಫುಲ್ ಎಲ್ಲ ಗುಂಡಿ ಲೆವೆಲ್ ಮಾಡಿಬಿಟ್ಟು ಕಂಬಿನ ತಂದು ಹಾಕ್ಬಿಟ್ರು ಎಲ್ಲ ಇದು ಕುದಿನ ಆಗಷ್ಟು ಸಾಂಬಾರ್ ಸೊಪ್ಪು ನುಣ್ಣಕ್ಕೆ ಸಾಂಬಾರ್ ಸೊಪ್ಪು ಒಂಚೂರು ಇದ ಆರ ಹಾಕಿದ್ರೆ ಏನೂ ಆಗಲ್ಲ. ಹಾರಾಕ್ಬಿಟ್ಟು ಮೆಂತ್ಯ ಸೊಪ್ಪು ಇದೆಲ್ಲ ಕುದಿನೆಲ್ಲ ಹಿಂದಗಡೆದ ತೆಗೆದ್ಬಿಟ್ಟು ಮಡಗಿದ್ರೂ ಚೆನ್ನಾಗಿರುತ್ತಿದ್ದು. ಈ ಸೋಸ್ಕೋಬೇಕೀಗ. ಏನು ಇದು ಬೇಡವಂತ ಮೆಂತ್ಯ ಸೊಪ್ಪು ಅವ್ರು ಸಾಕು. ಕುದಿನ ನೆಂಚಾಗದು ಮೆಂತ್ಯ ನೆಂಚಾಗದು ಸಾಂಬಾರು ಫುಲ್ ಕೊಳ್ತೋಯ್ತಾ? ಕಾಡ್ತೆ ಹೋಗೋದು ಒಂದೇನು ತುತ್ತುದಿ ಒಂದಿಷ್ಟು ಕಾಳು ಹೆಂಗ ಕಾಣ ಸ್ವಲ್ಪ 20 ರೂಪಾಯಿ ಕಟ್ಟು ಎಲ್ಲ ಕೊಳ್ತದೆ. ಒಳಗಡೆ ದೇವ್ರು ಮೆರೀತಾ. ಆಯ್ತಂಗದ ಅಡ್ಗೆ ಎಲ್ಲ ಮುಗೀತಾ? ಎಲೆ ಬೆಳ್ದಿದ್ಕು ಸಾರ್ಥಕ ಆಯ್ತು ಅಲ್ವಾ? ಚೆನ್ನಾಗಿ ಕಾಣಿಸ್ತೈತಿ. ಯಾವುದೇ ಬೆಳೆದ್ರು ಮಗ ಇದು ಮಾಡಿದ್ರು ಹೂವು ಕಟ್ಟಿದ್ರು ಲಾಸ್ಟ್ಗೆ ತಮಿಳ್ನಾಡಲ್ಲಿ ಆಂಧ್ರದಲ್ಲೆಲ್ಲ ಬಾಳೆ ಮರ ಹಾಕಿರ್ತಾರೆ. ಶ್ರೇಷ್ಠ ಅಂತ. ಏನೇ ಮಾಡಿ ಈಗ ನಿಮ್ಮ ಕೈಯಿಂದ ಮಾಡಿದ್ರಿ ಅಲ್ವಾ, ಇದಕ್ಕಿಂತನೂ ಶ್ರೇಷ್ಠ ಏನಿಲ್ಲ. ಈಗ ಅದನ್ನೆಲ್ಲೆಲ್ಲಿಂದನೂ ತಂದು ಹಾಕೋದ್ಕಿಂತ ಚೆನ್ನಾಗಿ ಕಾಣಿಸ್ತೈತೆ. ಕುಂಕುಮನ ಪೂಜೆಗೆ ದೇವ್ರು ಬತ್ತಾಯ್ತಲ್ಲ. ಬಿಡಿ
ಅದಕ್ಕೆ ಈಗ ಪೆಪ್ಪರ್ ಇಷ್ಟು ಮಜ್ಜಿಗೆಗೂ ಪೆಪ್ಪರ್ ಇಷ್ಟು ಉಪ್ಪು ಎರಡು ಮಿಕ್ಸ್ ಹೊಡೆದ್ಬಿಟ್ಟು ಇಟ್ಟಿಬಿಟ್ಟಿದ್ದೀನಿ ಕಲ್ಸ್ಕೊಳ್ಳೋದಷ್ಟೇ ಮೇಲೆ ಉದುರಿಸಿದೀನಿ. ಅದಕ್ಕೆ ಮಜ್ಜಿಗೆ ಕಾಳ್ಮೆಣಸು ಉಪ್ಪು ಎರಡು ಹೊಡೆದು ಇನ್ನ ಇಷ್ಟು ಮಿಕ್ಸಿದೀನಿ. ಸಾಕಾಗ್ಲಿಲ್ಲ ನಾನೇ ನೋಡ್ಕೊಂಡು ಹಾಕೋಣ ಉಪ್ಪು ಜಾಸ್ತಿ. ಹೌದು ಸುತ್ತ ಹಾಕಿದೀನಿ. ಕಲ್ಸ್ಕೊಂಡ್ ಬಡಿಸ್ಲಿ. ಆಮೇಲೆ ಬೇಕು ಅಂತ ಬೇಕಾದ್ರೆ ಇನ್ನ ಬೇಕು ಒಂದು 2 ನಿಮಿಷ ಅದು ಇದಾಗುತ್ತೆ. ಈಗ 2 ಪಾತ್ರೆಗೆ ಎರಡು ಕಡೆ ಕೊಟ್ಬಿಡಂಗ ಅದಕ್ಕೂ ಹಾಕೊಂಡ ಇನ್ನೊಂದು ಸ್ಟೀಲ್ ಒಳಗಡೆ ಅಲ್ಲಿ ಗುಂಡ್ಕಲ್ ಐತಲ್ಲ ಒಳಕಲ್ಲಲ್ಲಿ ಇನ್ನೊಂದು ಸ್ಟೀಲ್ ಆ ತರ ಚೆರ್ಕ ಐತೆ ತಪ್ಲಿ ಅಂತ. ತಪ್ಲಿ ಬೇಡ, ಅದೇ ತರ ತಗೋ. ದೇವ್ರ ಇದ್ ಮಾಡ್ಗಿದ್ದು ಉಡುಡಿ ಆಯ್ತಾ ನೋಡಪ್ಪ ನೀನು. ಅಂಟ್ಕೋತೈತಾ ಅಂತ ಕೈಗೆ ಅಂಟ್ಕೋತದೆ ಮಾಮೂಲಿ. ಅದು ಇನ್ನೊಂದು ಕೊಡೋಷ್ಟೊತ್ತಿಗೆ ಇದಾಗೋಯ್ತದೆ. ಬಳ್ದಕ್ಕದ್ರೊಳಗೆ ಕಾಯ ಕಂಠ ಇರವ ಕೆರೆಯೋದು ಅಲ್ಲಿ ಇಲ್ಲಿ. ಕಾಯಿ ಕಂಡ ಇಲ್ವಲ್ಲ ನೋಡ್ತಾರೆ. ಕಾಯಿ ಮರ ನೋಡ ಇಲ್ಲ ನೀವು. ನಡೀರಿ ನಡೀರಿ ಅಲ್ಲಿ ಅವ್ರ ಜೊತೆ ನಿಂತ್ಕೊಂಡವ್ ಎಲೆ ಕೊಡೋಗ್ರಿ, ಏನು ಆಗಲ್ಲ. ಏ ಚಿನ್ನಪ್ಪಿ ಹೋಗಲಿ. ನನ್ನ ಎತ್ಕೊಂಡು ನಡಿಯೋ. ನಿಮ್ಮ ಈಗ ಕೊಡ್ತಾರೆ ಇಸ್ಕೊಳ್ಳೋ. ಇದೇನಿದು ಕೈಲಿ ಇವೆಲ್ಲವ ಇರ್ಲಿ ಇರ್ಲಿ ಇಸ್ಕೊಳ್ಳಿ. ನೀವು ವಹಿಸ್ಕೊಂಡ ಪೂಜೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಗಾಡಿಗೆ ಐದಾರೆ ಪೂಜೆ ಮಾಡ್ಕೊಡಿ. ಆಯ್ತಲ್ವ ಈಗ ಇಲ್ಲೆಲ್ಲ ಒಳಗಡೆ ಹೊರಗಡೆ ಎಲ್ಲ ಸುರಿ ಪೂಜೆ, ಗಾಡಿಗೊಂದು ಪೂಜೆ ಮಾಡಿಸಿದ್ರೆ. ಇವತ್ತು ಬೆಳಿಗ್ಗೆಯಿಂದನೂ ಫುಲ್ಲು ಪೂಜೆ ಎಲ್ಲ ಮಾಡಿ ಸಖತ್ತು ಖುಷಿ ಆಯಿತು. ಎಷ್ಟೋ ವರ್ಷ ಆದಮೇಲೆ ನಾವು ಹನುಮ ಜಯಂತಿಗೆ ನಮ್ಮೂರಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು. ಜೊತೆಗೆ ಹನುಮ ಜಯಂತಿನ ನಾವು ಬೆಂಗಳೂರಲ್ಲಿ ಮಾಡಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಆದರೆ ನಮ್ಮೂರಿಗೆ ಹೋಗಿ ಅಲ್ಲಿ ಮಾಡೋಂಥ ವಿಶೇಷತೆಯೇ ಬೇರೆ. ಪ್ರತಿ ಊರಲ್ಲೂ ಎಲ್ಲಿ ರಾಮ ಮಂದಿರ ಮತ್ತು ಹನುಮಂತನ ದೇವಸ್ಥಾನ ಇರುತ್ತೋ ಹಳ್ಳಿಗಳ ಕಡೆನೂ ಕೂಡ ಅಲ್ಲೆಲ್ಲ ಪೂಜೆನ ಮಾಡಿ ಊರಿಗೆಲ್ಲ ಪ್ರಸಾದನ ವಿತರಣೆ ಮಾಡ್ತಾರೆ. ಆದಷ್ಟು ಎಲ್ಲ ಭಾಗಗಳಲ್ಲೂ ಮಾಡ್ತಾರೆ. ಅದರಲ್ಲೂ ನಮ್ಮೂರಲ್ಲೂ ಕೂಡ ಈ ಆಚರಣೆನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ. ಇವತ್ತೆಷ್ಟು ಸ್ಟ್ರೈನ್ ಆಯ್ತಂದರೆ ಬೆಳಿಗ್ಗೆ 2:30 ಅರ್ಲಿ ಮಾರ್ನಿಂಗ್ ಎದ್ದಿದ್ದಕ್ಕೆ ಊರಿಗೆ ಹೋಗಿ ರಿಟರ್ನ್ ಕೂಡ ಬಂದ್ವಿ. ಟ್ರೈನು ಮಿಸ್ ಆಗಿಬಿಡುತ್ತೆ ಅಂತ ಒಳ್ಳೆ ಫಿಲ್ಮಲ್ಲಿ ಚೇಸ್ ಮಾಡ್ತಾರಲ್ಲ, 1 ಸೆಕೆಂಡಲ್ಲಿ ಹೋಗಿ ಹತ್ತಿದ್ದೀವಿ. ಅಷ್ಟಾಗಿತ್ತು. ಕೂತ್ಕೊಂಡು ಇನ್ನೇನು ಮಾಡೋದು, ನೆಕ್ಸ್ಟ್ ಸ್ಟಾಪ್ ಬರೋ ತನಕ ಅಂದ್ಬಿಟ್ಟು ಮಕ್ಕಳೆಲ್ಲ ಮಲ್ಕೊಂಡ್ರು ಟ್ರೈನಲ್ಲೇ. ನಾವು ಸ್ವಲ್ಪ ಊರಿಂದ ತಂದಿರೋಂಥ ತೊಗರಿಕಾಯಿನ ಎಡ್ಕೊಂಡು ಟೈಮ್ ಪಾಸ್ನ ಮಾಡಿದ್ವಿ. ಆದ್ರೂ ಹೆವಿ ಸ್ಟ್ರೈನು, ಕಂಟಿನ್ಯೂಯಸ್ 24 hours ನಿದ್ದೆ ಮಾಡಿಲ್ಲ. ನನ್ನ ಪ್ರಕಾರ 24 ಮೋರ್ ದ್ಯಾನ್ ದಟ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಆಫೀಸ್ಗೆ ಹೋಗಿ ಬಂದು ರೆಡಿಯಾಗಿ ಸ್ವಲ್ಪ ಅಷ್ಟೇ ಒಂದು 3 hours ಮಲಗಿದ್ದಕ್ಕೆ ನಿಯರ್ಲಿ ನಮಗೆ ಒಂದು 30-35 hours ನಾನು ನಿದ್ದೆ ಮಾಡೇ ಇರಲಿಲ್ಲ. ಅಷ್ಟು ಸ್ಟ್ರೈನು. ಬೆಳಿಗ್ಗೆ ಎದ್ದು ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನಂಗೆ ನೆನಪಾಗ್ತಿದೆ ಇನ್ನು ಟೈಮ್ ಆಗೋಯ್ತು ಅಂತ. ಆದ್ರೂ ಎದ್ದು ತಿಂಡಿ ಮಾಡಿ ಕಳಿಸಿದ್ದೀನಿ. ಅಷ್ಟು